ಏನು, ಅಧ್ಯಾಪಕರಿಗೆ ವಾಸಿಯಾಗದ ಕಾಯಿಲೆ ಬಂದಿದ್ಯಾ? ಯಾವ್ದಪ್ಪ ಇದು ಅಂಥೇಳಿ ನನಗೂ ಕೂಡ ಆಶ್ಚರ್ಯ ಆಗಿತ್ತು ಆ ಸ್ಟೇಟ್ಮೆಂಟ್ ಅನ್ನ ಓದಿದ್ಮೇಲೆ. ಅಧ್ಯಾಪಕರಿಗೆ ವಾಸಿಯಾಗದ ಕಾಯಿಲೆಯ ಸಂಕಷ್ಟ ಅಂಥೇಳಿ ಆ ಸ್ಟೇಟ್ಮೆಂಟ್ ಬಂದಿತ್ತು. ಆಮೇಲೆ ಆ ಒಂದು ವಿಚಾರವನ್ನ ಕಂಪ್ಲೀಟ್ ಓದಿದ್ಮೇಲೆ ಗೊತ್ತಾಯ್ತು ಇದು ಗೋಲ್ಮಾಲ್ ಕಾಯಿಲೆ ಅಂತ ಹೇಳಿ. ಯಾರಾದ್ರೂ ಅಧ್ಯಾಪಕರು ಸ್ವತಃ ಯಾವ್ದಾದ್ರು ಕಾಯಿಲೆಯಿಂದ ಬಳಲ್ತಾ ಇದ್ದು ಈ ಒಂದು ಪ್ರಕ್ರಿಯೆಗೆ ಒಳಗಾಗಿದ್ರೆ ಬೇಸರ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಇದು ನಾನ್ ಹೇಳ್ತಾ ಇರೋದಲ್ಲ, ಪತ್ರಿಕೆಗಳು ಹೇಳ್ತಾ ಇರತಕ್ಕಂಥದ್ದು. ಹಾಗಾದ್ರೆ ಏನಿದು ಅಧ್ಯಾಪಕರಿಗೆ ವಾಸಿಯಾಗದ ಕಾಯಿಲೆ? ಯಾವ ವಿಚಾರಕ್ಕೆ ಈ ಕಾಯಿಲೆಗಳು ಬಂದಿವೆ ಮತ್ತೆ ಯಾಕೆ ವಾಸಿ ಆಗ್ತಾ ಇಲ್ಲ? ಈ ವಿಚಾರ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿತ್ತು? ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ನಿಮ್ಗೆ ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ, ನಿಮಗೆ ಕಂಪ್ಲೀಟ್ ವಿಚಾರ ಗೊತ್ತಾಗುತ್ತೆ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀನಿ. ಜೊತೆಗೆ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ನಾನು ನನ್ನ ಚಾನಲ್ ನಲ್ಲಿ ತರ್ತಾ ಇದ್ದೀನಿ. ಅದಕ್ಕಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಮೂಲಕ ವಿಡಿಯೋ ಬಂದು ನಿಮ್ಮನ್ನ ತಲುಪ್ತವೆ. ಪ್ರತಿಕ್ಷಕರೇ, ಸರ್ಕಾರದ ಅಡಿಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಏನ್ ಕೆಲಸ ಮಾಡ್ತಿದ್ಯೋ ಇಲ್ಲಿ ಪ್ರತಿ ವರ್ಷ ವರ್ಗಾವಣೆ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಈ ವರ್ಗಾವಣೆ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಸುಮಾರು 15% ಈ ಅಧ್ಯಾಪಕರನ್ನ ವರ್ಗಾವಣೆಗೆ ಒಳಗೊಳಿಸಲಾಗುತ್ತೆ. ಅಂದ್ರೆ 6% ವಿಶೇಷ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಇನ್ನು 9% ಕಡ್ಡಾಯ ವರ್ಗಾವಣೆಗೆ ಸಂಬಂಧಪಟ್ಟಂತೆ. ಈ 15% ಅನ್ನ ವರ್ಗಾವಣೆ ಪ್ರಕ್ರಿಯೆಗೆ ಪ್ರತಿ ವರ್ಷ ಮಾಡಲಾಗುತ್ತೆ. ಬಹಳ ಹಿಂದೆ ಈ ರೀತಿ ಇರಲಿಲ್ಲ. ಆದ್ರೆ 2021ರ ನಂತರದಲ್ಲಿ ಏನು ಒಂದು ವರ್ಗಾವಣೆಗೆ ಸಂಬಂಧಪಟ್ಟಂತ ಒಂದು ಕಾನೂನನ್ನ ತರಲಾಯ್ತೋ ಆ ನಂತರದಲ್ಲಿ ಕಡ್ಡಾಯವಾಗಿ ನಡೀತಾನೇ ಇದೆ ಈ ಪ್ರಕ್ರಿಯೆ. 2026-27ಕ್ಕೂ ಕೂಡ ಈ ವರ್ಗಾವಣೆ ಪ್ರಕ್ರಿಯೆಗೆ ಈ ನೋಟಿಫಿಕೇಶನ್ ಗಳೆಲ್ಲ ಮಾಡಲಾಗಿದೆ, ಲಿಸ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿಕೊಡ್ಲಾಗಿದೆ. ಇದೇ ಜೂನ್ 23ರಿಂದ 29ರವರೆಗೆ ಈ ಒಂದು ವರ್ಗಾವಣೆಗಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಕರೆದಿದ್ದಾರೆ. ಪ್ರತಿಕ್ಷಕರೇ, ಕೌನ್ಸಿಲಿಂಗ್ ಏನೋ ಈ ದಿನಾಂಕದಂದು ನಡೀತಾ ಹೋಗ್ತಾ ಇದೆ, ಆದ್ರೆ ಅದಕ್ಕಿಂತ ಮುಂದೆ ಏನಾಗ್ತಾ ಇದೆ ಈ ವಿಚಾರವನ್ನು ತಿಳ್ಕೋಬೇಕು. ನಿಮ್ಗೆ ಗೊತ್ತಿರ್ಲಿ, ಕರ್ನಾಟಕದಾದ್ಯಂತ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳೇನಿದಾವೋ 440 ಕಾಲೇಜುಗಳಿದಾವೆ. ಇಲ್ಲಿ 5990 ಕಾಯಂ ಅಧ್ಯಾಪಕರಿದ್ದಾರೆ. ಉಳಿದಂತೆ ಏನು ಗೆಸ್ಟ್ ಫ್ಯಾಕಲ್ಟಿ ಅಂತ ತುಂಬ್ತಾರೋ ಆ ಅಧ್ಯಾಪಕರಿದ್ದಾರೆ. ಅಂದ್ರೆ 60-70% ಈ ಅತಿಥಿ ಉಪನ್ಯಾಸಕರಿದ್ದಾರೆ. ಇನ್ನು ಉಳಿದಂತೆ ಕಾಯಂ ಅಧ್ಯಾಪಕರಿದ್ದಾರೆ. ಈಗ ಕಾಯಂ ಅಧ್ಯಾಪಕರಿಗೆ ಈ ವರ್ಗಾವಣೆ ಪ್ರಕ್ರಿಯೆ ನಡೀತಾ ಇದೆ. ನಿಮ್ಗೆ ವರ್ಗಾವಣೆ ಪ್ರಕ್ರಿಯೆಯ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇರಬೇಕು. ಏನಂತ ಹೇಳಿದ್ರೆ, ವರ್ಗಾವಣೆಯನ್ನ ಜೋನ್ ವೈಸ್ ಮಾಡಲಾಗುತ್ತೆ, ಅಂದ್ರೆ ವಲಯವಾರ ಮಾಡಲಾಗುತ್ತೆ. ABCDE ಅಂತಕ್ಕಂಥ ವಲಯವನ್ನ ಮಾಡಲಾಗಿದೆ. ಈ ವಲಯ ಅಂತ ಹೇಳಿದ್ರೆ ಏನು, ಹೋಬಳಿ ಲೆವೆಲ್ ನಲ್ಲಿ ಕಾಲೇಜುಗಳಿರ್ತಾವೋ, ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜುಗಳಿರ್ತಾವೋ ಇವುಗಳನ್ನ ಈ ವಲಯಕ್ಕೆ ಸೇರಿಸಲಾಗಿದೆ. ಇನ್ನು D1 ವಲಯದ ಕಾಲೇಜುಗಳು ಅಂತ ಹೇಳಿದ್ರೆ ತಾಲೂಕು ಮಟ್ಟದ ಕಾಲೇಜುಗಳು, ಇವುಗಳನ್ನ D ವರ್ಗಕ್ಕೆ ಸೇರಿಸಲಾಗಿದೆ. ಇನ್ನು C ವರ್ಗದ ಕಾಲೇಜುಗಳು ಅಂತ ಹೇಳಿದ್ರೆ ಏನು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಾವೋ ಅವುಗಳಿಗೆ C ವಲಯದ ಕಾಲೇಜುಗಳು ಎಂಬುದಾಗಿ ನಮೂದಾಗಿದೆ. ಇನ್ನು ಉಳಿದಂತೆ ಮಹಾನಗರ ಪಾಲಿಕೆಗಳು, ಜಿಲ್ಲಾ ಕೇಂದ್ರಗಳು ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕಾಲೇಜುಗಳಿಗೆ B ವರ್ಗವನ್ನ ಗುರುತು ಮಾಡಲಾಗಿದೆ. ಇನ್ನು ಬೆಂಗಳೂರು ಕೇಂದ್ರಿತ ಏನು ಪ್ರಥಮ ದರ್ಜೆ ಕಾಲೇಜುಗಳಿದಾವೋ ಇವುಗಳಿಗೆ A ವಲಯವನ್ನ ಗುರುತು ಮಾಡಲಾಗಿದೆ. ಹಾಗಾದ್ರೆ ಈ ಒಂದು ವರ್ಗಾವಣೆ ಎಲ್ಲಿಂದ ಎಲ್ಲಿಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಏನು ಈ ವರ್ಗ ಇದೆಯೋ ಈ ವರ್ಗದಿಂದ D, D ಇಂದ C, C ಇಂದ B, B ಇಂದ A, ಹೀಗೆ ವರ್ಗಾವಣೆ ಪ್ರಕ್ರಿಯೆ ನಡೆಯುತ್ತೆ. ಪ್ರತಿಕ್ಷಕರೇ, ಇದೇನೋ ನಮಗ್ ಗೊತ್ತಿಲ್ವಾ ಅಂತ ಅನ್ಕೋಬೇಡಿ. ಎಷ್ಟೋ ಮಂದಿಗೆ ಈ ವಿಚಾರ ಗೊತ್ತಿರೋದಿಲ್ಲ, ಅಂಥವ್ರಿಗೆ ಗೊತ್ತಾಗ್ಲಿ ಅಂತ ನಾನು ವಿವರಣೆಯನ್ನ ನೀಡ್ತಾ ಇದ್ದೀನಿ. ಗೊತ್ತಿರೋರು ತಪ್ಪಾಗಿ ಭಾವಿಸಬೇಡಿ. ಈ ವರ್ಗಾವಣೆ ಪ್ರಕ್ರಿಯೆಗೆ 2021ಕ್ಕಿಂತ ಹಿಂದೆ ಕೆಲವು ನಿಯಮಗಳು ಇರಲಿಲ್ಲ. ವರ್ಗಾವಣೆ ಯಾವುದೋ ರೀತಿಯಲ್ಲಿ ನಡೀತಾ ಇತ್ತು. ಆದ್ರೆ 2021ರ ನಂತರದಲ್ಲಿ ಒಂದು ವಿಶೇಷವಾದ ನಿಯಮಾವಳಿಯನ್ನ ರೂಪಿಸಲಾಯಿತು. ಅದು ಈಗ ಚಾಲ್ತಿಯಲ್ಲಿದೆ.
ಏನಪ್ಪಾ ಈ ವರ್ಗಾವಣೆಯಲ್ಲಿ ವಿಶೇಷ ನಿಯಮ ಅಂತ ಹೇಳಿದ್ರೆ, ಯಾರೆಲ್ಲ ಅಂಗವಿಕಲರಿದ್ದಾರೋ, ತೀವ್ರತರ ಅಥವಾ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾರಿದ್ದಾರೋ, ವಿಧವೆಯರಿದ್ದಾರೋ, ಒಂಟಿ ಪೋಷಕರಿದ್ದಾರೋ, ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಮತ್ತೊಂದನ್ನು ಸೇರಿಸಿದ್ದಾರೆ, ಪತಿ ಪತ್ನಿ ಪ್ರಕರಣ ಅಂತ ಹೇಳಿ. ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 6% ವರ್ಗಾವಣೆಯನ್ನು ನಾವು ಕೊಡ್ತೀವಿ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತವ್ರು ಯಾರಿರ್ತಾರೋ ಇವ್ರಿಗೆ ವರ್ಗಾವಣೆ ಬೇಕಾಗುತ್ತೆ. ಅವ್ರಿಗೆ ಕೇಳಿದ ಸ್ಥಳಗಳನ್ನ ಕೊಡ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ 6% ವರ್ಗಾವಣೆನ ನಾವು ಮಾಡ್ತೀವಿ ಹೇಳ್ಕೊಂಡಿದೆ. ಇನ್ನು ಉಳಿದಂತೆ 9% ಅನ್ನ ಈ ಝೋನ್ ವೈಸು ಕಡ್ಡಾಯ ವರ್ಗಾವಣೆಯನ್ನ ಮಾಡ್ತೀವಿ, ಇಲ್ಲಿ ಯಾವುದೇ ಎಕ್ಸ್ಕ್ಯೂಸ್ ಇರೋದಿಲ್ಲ ಎಂಬುದಾಗಿ ಹೇಳಲಾಗಿದೆ. ಈ ಕಡ್ಡಾಯ ವರ್ಗಾವಣೆಯಲ್ಲಿ 9% ನಡೀತಾ ಇರತ್ತೆ. ಆದ್ರೆ ಎಕ್ಸ್ಕ್ಯೂಸು ಕೆಲವು ಕಡೆ ನಮಗ್ ಬೇಕು ಒಂದು ಕಡೆ ಹಾಕ್ಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ಒಂದು 6%. ಈ 6% ಅಲ್ಲೇ ಬಹುತೇಕವಾಗಿ ವಾಸಿಯಾಗದ ಕಾಯಿಲೆಯವರು ಕಂಡು ಬರ್ತಾ ಇದ್ದಾರಂತೆ. ಪ್ರತ್ಯಕ್ಷಕರೇ, ಏನೋ ಸ್ವತಃ ಅವ್ರಿಗೆ ಆ ತರದ ಕಾಯಿಲೆಗಳು ಅಥವಾ ಸಮಸ್ಯೆಗಳು ಅಥವಾ ವಿಧವೆಯರು, ಒಂಟಿ ಪೋಷಕರು, ಪತಿ ಪತ್ನಿ ವರ್ಗಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂಥದ್ದು ಇಲ್ಲ ಜಿನೈನ್ ಕೇಸ್ಗಳಿಗೆ ಓಕೆ. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಓದಿದ ಮೇಲೆ ಬಹುತೇಕರು ಈ ಒಂದು ದಾಖಲೆಗಳನ್ನ ರೆಡಿ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಕೆಲವರ ಕೃಪಾ ಕಟಾಕ್ಷಗಳು ನಡೀತಾ ಇದಾವೆ ಅಂತಕ್ಕಂತ ಮಾಹಿತಿ ಸಿಗ್ತಾ ಇದೆ. ನೋಡಿ ಎಲ್ಲಿಗೆ ಬಂದು ನಿಲ್ತಾ ಇದೆ ಎಜುಕೇಶನ್ ಸಿಸ್ಟಮ್ ಅಂತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಪ್ರಾಮಾಣಿಕತೆ ಇರಬೇಕಾದಂತ ಸ್ಥಳಗಳಲ್ಲಿ ಪ್ರಾಮಾಣಿಕತೆಗಳ ಕೊರತೆ ಆಗ್ತಾ ಇದೆ. ಇನ್ನು ಮತ್ತು ಒಂದು ವಿಚಾರ ಬಂದಿದೆ, ಏನಪ್ಪಾ ಅಂತ ಹೇಳಿದ್ರೆ, ಈ ವರ್ಗಾವಣೆ ಆಗುವಂತ ಸಂದರ್ಭದಲ್ಲಿ ಮಹಾನಗರಗಳಿಗೆ ಅಥವಾ ಬೆಂಗಳೂರು ಕೇಂದ್ರಿತ ನಗರಗಳಿಗೆ ಹೆಚ್ಚು ಜನ ಉಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈಗ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಮಹಾನಗರ ವ್ಯಾಪ್ತಿಯಲ್ಲೋ ಅಥವಾ ಜಿಲ್ಲಾ ಕೇಂದ್ರದ ವ್ಯಾಪ್ತಿಯಲ್ಲೋ ಬರ್ತಿರ್ತಾರೆ. ಅವ್ರಿಗೆ ಈಗ ಕಡ್ಡಾಯ ವರ್ಗಾವಣೆ ಏನಾದ್ರು ಬಂದ್ರೆ ಅವ್ರನ್ನ ಬೇರೊಂದು ಕಡೆಗೆ ಹಾಕ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈಗ ಗ್ರೇಟರ್ ಬೆಂಗಳೂರು ಬೇರೆ ಆಗಿದೆಯಲ್ಲ, ಅದಕ್ಕೆ ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾವ್ ಇರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಡ್ಡಾಯ ವರ್ಗಾವಣೆಯಿಂದ ವಿನಾಯಿತಿ ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇವ್ರಿಗೆ ಬೇಕಾದಂತ ಸರ್ಟಿಫಿಕೇಟ್ಗಳನ್ನ ತರಬೇಕಾಗತ್ತೆ. ಅಲ್ಲಿ ಉಳ್ಕೋಬೇಕು ಅಂದ್ರೆ ಯಾವುದೋ ಒಂದು ಬಹಳ ಜಿನೈನ್ ಇರತಕ್ಕಂತ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ. ಅದನ್ನ ಜಿನೈನ್ ರೀತಿಯಲ್ಲಿ ಫೇಕ್ ಮಾಡಿಸ್ಕೊ ಬರೋದು, ಇದು ಕೂಡ ನಡೀತಾ ಇದೆಯಂತೆ. ಪ್ರಿತೋಕ್ಷಕರೇ, ಯಾರೆಲ್ಲ ಜಿನೈನ್ ಆಗಿ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡಿದ್ದೀರೋ ದಯಮಾಡಿ ಬೇಸರ ಮಾಡ್ಕೋಬೇಡಿ. ಯಾರೆಲ್ಲ ಈ ತರ ಫೇಕ್ ಗಳಿಗೆ ಹೋಗ್ತಾ ಇದ್ದೀರೋ ಆತ್ಮಸಾಕ್ಷಿಯನ್ನ ಮುಟ್ ನೋಡ್ಕೋಬೇಕಾಗತ್ತೆ. ಈ ವಿದ್ಯಾ ಕೇಂದ್ರಗಳಲ್ಲಿ ಒಂದು ಪ್ರಾಮಾಣಿಕತೆ ಅಂತಕ್ಕಂಥದ್ದು ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ. ಯಾಕೆ ಮುಂದಿನ ಪೀಳಿಗೆ ಭವಿಷ್ಯ ಪ್ರಾಮಾಣಿಕತೆಯೊಂದಿಗೆ ಮುಂದುವರಿಲಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಸಮಾಜ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಜಿನೈನ್ ಇದ್ರೆ ಅವ್ರಿಗೆಲ್ಲ ಅವಕಾಶಗಳು ಸಿಗ್ಲಿ. ಆ ಜಿನೈನ್ ಇಲ್ಲದೆ ಇರೋರು ಎಲ್ಲೋ ಒಂದ್ ಕಡೆ ಫೇಕ್ ಅಂತ ಮಾಡಿಸ್ಕೊಂತಾ ಹೋದ್ರೆ ಜಿನೈನ್ ಇರೋರಿಗೆ ಮೋಸ ಆಗ್ಬೋದೇನೋ. ಯಾಕಂತ ಹೇಳಿದ್ರೆ ಇರೋದು 15% ಅಷ್ಟೇ. ನಾನು ಈ ಮೂಲಕ ಕೋರ್ಕೊಳ್ಳೋದೇನಂತ ಹೇಳಿದ್ರೆ ಜಿನೈನ್ ಯಾರಿದ್ದಾರೋ ಅವ್ರಿಗೆ ಮಾತ್ರ ಅವಕಾಶಗಳನ್ನ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ಲಿ. ಪ್ರಿತೋಕ್ಷಕರೇ, ತರಹೇವಾರಿ ಕಾಯಿಲೆಗಳು ಬರ್ತಾ ಇದ್ದಾವಂತೆ. ಮನುಷ್ಯ ಬರ್ದೇ ಇರೋ ಕಾಯಿಲೆಗಳನ್ನೆಲ್ಲ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಯಾವ್ಯಾವ್ದೋ ಕಾರಣಗಳಿಂದ. ಇದಾಗಬಾರ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಮಾಹಿತಿ ಎಲ್ರಿಗೂ ಬೇಕಾಗತ್ತೆ, ಶೇರ್ ಮಾಡ್ಕೊಡಿ ಅಂತ ಕೇಳೋದಿಲ್ಲ. ಯಾಕೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಮತ್ತೆ ಏನಾದ್ರು ಕೇಳಬೇಕು ಹೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಾಮೆಂಟ್ ಮಾಡಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.